ಸೊ ಯಾವ ಕಾಯಿಲೆ ಬೇಕಾದ್ರೂ ನೋಡಿ, ನಮ್ಮ ಒಬೇಸಿಟಿಯಿಂದ ಹಿಡಿದು ಆಟೋ ಇಮ್ಯೂನ್ ಡಿಸೀಸಿಂದ ಹಿಡಿದು ಯಾವ ಕಾಯಿಲೆಗಳು ನೋಡಿದರೂ ಕೂಡ ನಮ್ಮ ಜೀರ್ಣಾಂಗ ವ್ಯೂಹದ ಹೆಲ್ತ್ ಚೆನ್ನಾಗಿ ಆಗದೆ ಆ ಕಾಯಿಲೆಯಿಂದ ಕಂಪ್ಲೀಟ್ಲಿ ನಮಗೆ ಹೊರಗೆ ಬರಲಿಕ್ಕೆ ಆಗಲ್ಲ. ಯಾರಿಗೆ ಟೆನ್ಷನ್ ಜಾಸ್ತಿ ಇದೆಯೋ ಅವರಿಗೆ ಅಸಿಡಿಟಿ ಮತ್ತು ಈ ಥರ ಹೊಟ್ಟೆ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆ್ಯಂಡ್ ಯಾರಿಗೆ ಹೊಟ್ಟೆ ಸಮಸ್ಯೆ ಇದೆಯೋ, ಯಾರಿಗೆ ಅಸಿಡಿಟಿ ಇದೆಯೋ, ಯಾರಿಗೆ ಸಣ್ಣ ಕರಳಲ್ಲಿ ಸಮಸ್ಯೆ ಇದೆಯೋ ಅವರಿಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಜೀರ್ಣಾಂಗ ವ್ಯೂಹ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದರ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಗೆ ಯಾವುದೇ ಕಾಯಿಲೆಗಳಿರಲಿ ಅದರಿಂದ ಹೊರಗೆ ಬರಲಿಕ್ಕಾಗುತ್ತೆ. ಸೊ ನಾನು ಈಗ ಹೇಳಿರುವಂಥ ಈ ಡಯಟ್ ಏನಿದೆ ಅದೆಷ್ಟೋ ಜನ ಫಾಲೋ ಮಾಡಿದಾಗ ಅವರಿಗೆ ಒಳ್ಳೆ ರಿಸಲ್ಟ್ ಕಂಡು ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಎಲ್ಲ ಕಾಯಿಲೆಗಳಿಗೂ ಕಾರಣ ಇರೋದು ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ ಅಂದರೆ ನಮ್ಮ ಹೊಟ್ಟೆಯ ಭಾಗ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸಿಗೆ ನಾವು ನೋಡ್ತೀವಿ, ಆ್ಯಂಡ್ ಅವರು ಹೇಳುವಂಥ ಕಾಯಿಲೆಗಳು ಬೇರೆ ಬೇರೆ ಇರುತ್ತೆ. ಕೆಲವರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಇರುತ್ತೆ, ಇನ್ನು ಕೆಲವರಿಗೆ ಜಾಯಿಂಟ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಒಬೇಸಿಟಿ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಸೋರಿಯಾಸಿಸ್ ಇರುತ್ತೆ, ಕೆಲವರಿಗೆ ಎಕ್ಸಿಮಾ ಇರುತ್ತೆ, ಕೆಲವರಿಗೆ ನೆಗಡಿ ಇರುತ್ತೆ, ಅಲರ್ಜಿ ಪ್ರಾಬ್ಲಮ್ಸ್ ಇರುತ್ತೆ, ಅಸ್ತಮ ಇರುತ್ತೆ. ಸೊ ಭಾಳಷ್ಟು ಕಾಯಿಲೆಗಳು ಲೈಕ್ ತೋರಿಸ್ಲಿಕ್ಕೆ ಅಂತ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ. ಸೊ ಇವರಲ್ಲೆಲ್ಲ ನಾನು ನೋಡುವಾಗ ನನಗೆ ಕಂಡಿರುವಂಥ ಒಂದು ಫೈಂಡಿಂಗ್ ಏನು ಅಂದರೆ, ಎಲ್ಲರಿಗೂ ಒಂದು ಹೊಟ್ಟೆ ಸಮಸ್ಯೆ ಇದ್ದೇ ಇದೆ. ಸೊ ಆಫ್ಕೋರ್ಸ್ ನಮ್ಮ ನರಗಳಾಗಲಿ, ನಮ್ಮ ಮಸಿಲ್ಸ್ ಆಗಲಿ, ನಮ್ಮ ಬಾಡಿಯಲ್ಲಿರುವಂಥ ಡಿಫ್ರೆಂಟ್ ಆರ್ಗನ್ಸ್ ಆಗಲಿ, ಅದೆಲ್ಲ ಹೆಲ್ತಿಯಾಗಿ ಇರಬೇಕು ಅಂದರೆ ಅದಕ್ಕೆ ಕರೆಕ್ಟಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಸಿಗಬೇಕು, ಪೌಷ್ಟಿಕಾಂಶಗಳು ಸಿಗಬೇಕು. ಸೊ ಈ ಪೌಷ್ಟಿಕಾಂಶಗಳು ಅದಕ್ಕೆ ಹೇಗೆ ಸಿಗುತ್ತೆ? ಅದೊಂದು ಫುಡ್ ಸಪ್ಲಿಮೆಂಟ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಆಹಾರವೇ ಇರ್ಬೋದು. ಬಟ್ ಇದೆಲ್ಲ ನಮ್ಮ ಆರ್ಗನ್ಸ್ಗೆ ಸಿಗಬೇಕು ಅಂತ ಇದ್ದರೆ ನಮ್ಮ ಡೈಜೆಷನ್ ಸರಿಯಾಗಿರಬೇಕು. ಸೊ ಎಷ್ಟೋ ಕಾಯಿಲೆಗಳಲ್ಲಿ ನಾವೊಂದು ಸಿಂಪಲ್ ಆಗಿರುವಂಥ ಆಹಾರ ಕ್ರಮ ಲೈಕ್ ಅವರಿಗೆ ಫಾಲೋ ಮಾಡಿ ಕೊಟ್ಟರೆ ಅವ್ರದ್ದು ಕಾಯಿಲೆಗಳು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಇನ್ನು ನೀವು ನೋಡಿರ್ಬೋದು, ಎಷ್ಟೋ ಪೇಷಂಟ್ಸ್ ರೆಗ್ಯುಲರ್ಲಿ ಮೆಡಿಕೇಶನ್ ತಗೊಳ್ತಾ ಇರ್ತಾರೆ, ಬಟ್ ಲೈಫ್ ಲಾಂಗ್ ಅವರ ಆ ಕಾಯಿಲೆಯಿಂದ ಕಂಪ್ಲೀಟ್ಲಿ ಅವರಿಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೂ ಇರುವಂಥ ಮೇನ್ ರೀಸನ್ ಏನು ಅಂದರೆ ನಮ್ಮ ಹೊಟ್ಟೆ ಸರಿ ಇಲ್ಲ. ಸೊ ಜೀರ್ಣಾಂಗ ವ್ಯೂಹ ಸರಿ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಈಗ ಒಂದು ಗಿಡ ನಾವು ನಟ್ಟರೆ ಆ ಗಿಡ ಚೆನ್ನಾಗಾಗಬೇಕು, ಹೆಲ್ತಿಯಾಗಿ ಗ್ರೋ ಆಗಬೇಕು, ಅದರದ್ದು ಫ್ರೂಟ್ ಬರಬೇಕು ಅಂತ ಇದ್ದರೆ ಅದಕ್ಕೆ ಕರೆಕ್ಟಾಗಿರೋ ಪೌಷ್ಟಿಕಾಂಶಗಳು ನಾವು ಸರಿಯಾಗಿ ಹಾಕಬೇಕು. ಆ ಹಾಕಿರೋ ಪೌಷ್ಟಿಕಾಂಶಗಳು ಆ ಬೇರು ತಗೋಬೇಕು. ಆ ಬೇರಲ್ಲೇ ಆ ಬೇರೆ ಇಲ್ಲ ಆ ಗಿಡಕ್ಕೆ ಅಂದರೆ ನಾವು ಇನ್ನೆಷ್ಟೇ ಏನೋ ಹಾಕಿದರೂ ಕೂಡ ಆ ಗಿಡ ಏನಿದೆ ಅದರ ಆರೋಗ್ಯ ಚೆನ್ನಾಗಾಗಲ್ಲ. ಸೊ ನಮ್ಮ ಜೀರ್ಣಾಂಗ ವ್ಯೂಹ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದರ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಗೆ ಯಾವುದೇ ಕಾಯಿಲೆಗಳಿರಲಿ ಅದರಿಂದ ಹೊರಗೆ ಬರಲಿಕ್ಕಾಗತ್ತೆ. ಆ್ಯಂಡ್ ಅದೇ ಥರ ನಮಗೆ ಬರಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳು ತಡೆಗಟ್ಟಲಿಕ್ಕೂ ಕೂಡ ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಅದು ಸರಿಯಾಗಿರಬೇಕು. ಈಗ ನಾವು ರೆಗ್ಯುಲರ್ಲಿ ನಮ್ಮ ಸೊಸೈಟಿಯಲ್ಲಿ ಕಾಣುವಂಥ ಕೆಲವು ಸಿಂಪಲ್ ಆಗಿರುವಂಥ ಕಾಯಿಲೆಗಳು ನೋಡೋಣ. ಸೊ ಮೇನ್ಲಿ ಆ್ಯಸಿಡಿಟಿ ಪ್ರಾಬ್ಲಮ್ ಇಲ್ಲದೆ ಇರೋರಾಗಿ ಯಾರೂ ಇಲ್ಲ. ಸೊ ಆ್ಯಸಿಡಿಟಿಗೆ ಅವ್ರು ಏನು ಮಾಡ್ತಾರೆ, ಯೂಶಲಿ ಆ್ಯಸಿಡಿಟಿ ಆದ ಕೂಡಲೇ ನಾವು ಎಲ್ಲಾದರೂ ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ತೀವಿ, ಯಾವುದಾದ್ರೂ ಆ್ಯಂಟಾಸಿಡ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಆ್ಯಂಟಾಸಿಡ್ ತಗೊಂಡಾಗ ಮೇ ಬಿ 1 or 2 days ನಮಗೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ನಾವು ನಮ್ಮ ರೆಗ್ಯುಲರ್ ಫುಡ್ಡನ್ನು ಫಾಲೋ ಮಾಡ್ತೀವಿ, ಆ್ಯಂಡ್ ದ ವೆರಿ ನೆಕ್ಸ್ಟ್ ಡೇ ಮೇ ಬಿ 3 or 4 days ಮತ್ತೆ ನಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾವು ಮತ್ತು ಈ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ಆ್ಯಸಿಡಿಟಿ ಆದಮೇಲೆ ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರುವವರು ತುಂಬ ಕಡಿಮೆ. ಸೊ ಅದರ ಅರ್ಥ ಏನು, ಆ ಮೆಡಿಸಿನ್ ಅಷ್ಟೇ ತಗೊಂಡ್ರೆ ನಮ್ಮ ಆ್ಯಸಿಡಿಟಿ ಕಡಿಮೆ ಆಗಲ್ಲ. ಮೇ ಬಿ ನಮ್ಮ ಆ್ಯಸಿಡ್ ಪ್ರೊಡಕ್ಷನನ್ನು ಅದು ಕಂಟ್ರೋಲ್ ಮಾಡ್ಬೋದು, ಬಟ್ ಆ್ಯಸಿಡಿಟಿಯನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಬೇಕು ಅಂದರೆ ಹೊಟ್ಟೆ ಆರೋಗ್ಯ ಏನಿದೆ ಅದು ಫಸ್ಟ್ ಸರಿಯಾಗಿರಬೇಕು. ಈ ಆ್ಯಸಿಡಿಟಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಬರೀ ಆ್ಯಂಟಾಸಿಡ್ಸ್ ತಗೊಳ್ಳೋದು ಒಂದೇ ಅಲ್ಲ, ಆ್ಯಸಿಡಿಟಿ ಕಡಿಮೆ ಆದರೂ ನಮಗೆ ಅದೇ ಥರ ಸಿಂಪ್ಟಮ್ಸ್ ಬರುತ್ತೆ. ಅಂದರೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ ಅದು ಕಡಿಮೆ ಆದರೆ ನಮಗೆ ಸಿಂಪ್ಟಮ್ಸ್ ಬರುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಇದೇ ಥರ ಆ್ಯಸಿಡಿಟಿ ಪ್ರಾಬ್ಲಮ್ ಬರುತ್ತೆ. ಆ್ಯಂಡ್ ಅದೇ ಥರ ಹೊಟ್ಟೆಗೆ ಏನಾದರೂ ಇನ್ಫೆಕ್ಷನ್ಸ್ ಆದರೆ, ಎಚ್ ಪೈಲೋರಿ ಇರ್ಬೋದು, ಈ ಥರ ಇನ್ಫೆಕ್ಷನ್ಸ್ ಆದರೂ ಕೂಡ ಈ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ನಮಗೆ ಕಂಡು ಬರುತ್ತೆ. ಬಟ್ ನಾವು ಅದರ ಕಾರಣ ಕರೆಕ್ಟಾಗಿ ಕಂಡುಹಿಡಿಯದೆ ನಾವೇನು ಮಾಡ್ತೀವಿ, ರೆಗ್ಯುಲರ್ಲಿ ಆ್ಯಂಟಾಸಿಡ್ಸನ್ನು ತಗೊಳ್ತೀವಿ, ಆ್ಯಂಡ್ ಲೈಫ್ ಲಾಂಗ್ ಅವರು ಆ್ಯಸಿಡಿಟಿ ಪೇಷಂಟ್ ಆಗಿರ್ತಾರೆ. ಸೊ ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು, ನಮ್ಮ ಜೀರ್ಣಾಂಗ ವ್ಯೂಹನ ಹೇಗೆ ಡಿವೈಡ್ ಮಾಡಿ ಅದರ ಹೆಲ್ತ್, ಅದು ಹೊಟ್ಟೆ ಇರ್ಬೋದು, ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು, ಅದರ ಹೆಲ್ತನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಅದರ ಮೊದಲು ಈಗ ಮತ್ತೊಂದು ಸಿಂಪಲ್ ಆಗಿರುವಂಥ ಕಾಯಿಲೆ ನೋಡೋಣ, ತಲೆನೋವು. ಸೊ ಎಷ್ಟೋ ಜನರಿಗೆ ಈ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಮೈಗ್ರೇನ್ ಪ್ರಾಬ್ಲಮ್ ಅಂದರೆ ಅವ್ರು ಏನು ಮಾಡ್ತಾರೆ, ಏನಾದರೂ ಒಂದು ಪೇನ್ ಕಿಲ್ಲರ್ ತಗೊಳ್ತಾರೆ, ಆ್ಯಂಡ್ ಇಮಿಡಿಯೇಟ್ಲಿ ಪೇನ್ ಕಡಿಮೆ ಆಗುತ್ತೆ. ಆ ನೆಕ್ಸ್ಟ್ ಎಪಿಸೋಡ್ ವೆರಿ ಸೂನ್, ವಿತಿನ್ ಒಂದು ವೀಕಲ್ಲಿ ಮತ್ತೊಂದು ಎಪಿಸೋಡ್ ಬರುತ್ತೆ. ಸೊ ಇದೇ ಥರ ಮಾಡ್ತಾ ಇರ್ತಾರೆ. ಬಟ್ ಈ ಮೈಗ್ರೇನ್ ಪ್ರಾಬ್ಲಮ್ ಇರೋವರಿಗೆ ನಾವು ನೋಡಿದಾಗ ಅವರಿಗೆ ಜೀರ್ಣಾಂಗ ವ್ಯೂಹದ ಸಮಸ್ಯೆ ತುಂಬ ಜಾಸ್ತಿ ಇದೆ. ಅವರಿಗೆ ಮೇ ಬಿ ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಮೇ ಬಿ ಇಂಡೈಜೆಷನ್ ಇರ್ಬೋದು, ಮೇ ಬಿ ಸಿಬೋ ಅಂತ ಕಂಡೀಷನ್ ಇರ್ಬೋದು, ಮೇ ಬಿ ದೊಡ್ಡ ಕರಳಲ್ಲಿ ಕೂಡ ಸಮಸ್ಯೆ ಇರ್ಬೋದು. ಮಲಬದ್ಧತೆ ಪ್ರಾಬ್ಲಮ್ ಇದ್ದವರಲ್ಲಿ ತುಂಬ ಜಾಸ್ತಿ ಈ ಮೈಗ್ರೇನ್ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಸೊ ಮೈಗ್ರೇನಿಗೆ ಅಷ್ಟೇ ನಾವು ಓಕೆ ಅದು ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಬರುವಂಥ ಏನೋ ಒಂದು ಪ್ರಾಬ್ಲಮ್ ಇಂದ ಅಥವಾ ನಮ್ಮ ಬ್ರೈನಲ್ಲಿ ಇರುವಂಥ ಕೆಮಿಕಲ್ ಪ್ರಾಬ್ಲಮಿಂದ ಈ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿ ಅದಕ್ಕಷ್ಟೇ ನಾವು
ನಾವು ಮೆಡಿಸಿನ್ಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ಮೆಡಿಸಿನ್ಸ್ ಮೇಲೇ ಡಿಪೆಂಡ್ ಆಗಿರಬೇಕಾಗುತ್ತೆ. ಲೈಫಲ್ಲಿ ಈ ಮೈಗ್ರೇನ್ ಪ್ರಾಬ್ಲಮ್ ಕಂಪ್ಲೀಟ್ಲಿ ಕಡಿಮೆ ಆಗಲ್ಲ. ಸೊ ಬಟ್ ನಾವು ಹೊಟ್ಟೆಯನ್ನು ಸರಿ ಮಾಡಿದರೆ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಬೇಕಾಗಿರುವಂಥ ಎಷ್ಟೋ ನ್ಯೂರೋ ಕೆಮಿಕಲ್ಸು ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಸೊ ಆ ಹೊಟ್ಟೆಯಲ್ಲಿ ಇರುವಂಥ ನಮಗೆ ಎಷ್ಟು ಸೆಲ್ಸ್ ಇದೆಯೋ, ನಮಗೆ ನಮ್ಮ ಬಾಡಿಯಲ್ಲಿ ಎಷ್ಟು ಜೀವಕೋಶಗಳಿದೆಯೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿದೆ, ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿದೆ. ಸೊ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಮೇ ಬಿ ಡಿಫ್ರೆಂಟ್ ಇರ್ಬೋದು, ಸಣ್ಣ ಕರಳಲ್ಲಿ ಇರಬೇಕಾಗಿದ್ದು ಡಿಫ್ರೆಂಟ್ ಇರ್ಬೋದು, ದೊಡ್ಡ ಕರಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಡಿಫ್ರೆಂಟ್ ಇರ್ಬೋದು, ಇಲ್ಲಿ ಇರುವಂಥ pH ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಅರ್ಥ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ನಮ್ಗೆ ಈ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಕಾನ್ಸ್ಟಿಪೇಷನ್ ಕಡಿಮೆ ಆಯಿತು, ಆಸಿಡಿಟಿ ಕಡಿಮೆ ಆಯಿತು, ಇಂಡೈಜೆಷನ್ ಸರಿ ಆಯಿತು ಅಂತ ಇದ್ದಾಗ ಏನಾಗುತ್ತೆ, ಈ ಮೈಗ್ರೇನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗೋದು ನಾನು ಎಷ್ಟೋ ನೋಡಿದ್ದೇನೆ. ಇನ್ನು ಅಲರ್ಜಿ ಪ್ರಾಬ್ಲಮ್ಸ್, ಎಷ್ಟೋ ಜನರಿಗೆ ಸ್ಕಿನ್ ಅಲರ್ಜಿ ಕಂಡು ಬರುತ್ತೆ. ಅದು ಮೇ ಬಿ ಸಿಂಪಲ್ ಅಲರ್ಜೀಸ್ ಇರ್ಬೋದು, ಜಸ್ಟ್ ಅವರಿಗೆ ಇಚ್ಚಿಂಗ್ ಅಷ್ಟೇ ಇರ್ಬೋದು, ಅಥವಾ ಎಕ್ಸಿಮಾ ಇರ್ಬೋದು, ಇನ್ನು ಕೆಲವರಲ್ಲಿ ಆಟೋ ಇಮ್ಯೂನ್ ಪ್ರಾಬ್ಲಮ್ ಆಗಿರುವಂಥ ಸೋರಿಯಾಸಿಸು ಈ ಥರ ಕಂಡೀಷನ್ಸ್ ಇದ್ದರೂ ಕೂಡ ಅವರಲ್ಲಿ ಏನಾದರೂ ಫುಡ್ ಏರುಪೇರು ಆದರೆ ಅವರಿಗೆ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅದರ ಅರ್ಥ ಏನು, ದಟ್ ಹ್ಯಾಸ್ ಎ ಡೈರೆಕ್ಟ್ ಲಿಂಕ್, ನಮ್ಮ ಹೊಟ್ಟೆಗೆ ಅದಕ್ಕೆ ಏನೋ ಒಂದು ಡೈರೆಕ್ಟ್ ಲಿಂಕ್ ಇದೆ. ಸೊ ಹೊಟ್ಟೆ ಆರೋಗ್ಯ ಹಾಳಾಗ್ತಾ ಹೋದಂಗೆ ಈ ಪ್ರಾಬ್ಲಮ್ಸ್ ಏನಿದೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಎಷ್ಟೋ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ಗೆ ನಾನು ರೆಗ್ಯುಲರ್ಲಿ ಹೇಳ್ತೇನೆ, ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ದರೂ ನಮ್ಗೆ ಅವರನ್ನ ಕನ್ಸಲ್ಟ್ ಮಾಡಿ ಅವರದ್ದು ಎಲ್ಲ ಲೈಕ್ ಬವಲ್ ಮೂಮೆಂಟ್ಸು ಎಲ್ಲ ಕೇಳಿದಾಗ ನಮಗೆ ಗೊತ್ತಾಗುತ್ತೆ, ಓಕೆ ಇವರಿಗೆ ಹೊಟ್ಟೆಯಲ್ಲಿ ಜೀರ್ಣಾಂಗ ವ್ಯೂಹದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವರಿಗೆ ನಾನೀಗ ಒಂದು ಸ್ಟ್ರಿಕ್ಟ್ ಡಯಟ್ ಪ್ಯಾಟರ್ನ್ ಹೇಳಿದರೆ ಅವರದು ಫಾಲೋ ಮಾಡಬೇಕು ಅಂತಿಲ್ಲ, ಅದರ ಡಯಟ್ ಪ್ಯಾಟರ್ನ್ ಕೂಡ ನಾನು ನಿಮಗೆ ಹೇಳ್ತೇನೆ. ಬಟ್ ನಾನು ಅವರಿಗೆ ಸಿಂಪಲ್ ಆಗಿ ಒಂದು ಟ್ರಿಕ್ ಹೇಳ್ತೇನೆ. ನಾನು ಏನು ಹೇಳ್ತೇನೆ ಅವರಿಗೆ ಅಂದರೆ, ನೀವು ಬೆಳಿಗ್ಗೆ ಬೇಕಾದ್ರೆ ಫ್ರೂಟ್ಸ್ ತಗೊಳ್ಳಿ, ಫ್ರೂಟ್ಸ್ ಆ್ಯಸ್ ಎ ಬ್ರೇಕ್ಫಾಸ್ಟ್ ನೀವು ಫ್ರೂಟ್ಸ್ ತಗೊಳ್ಳಿ. ಮಧ್ಯಾಹ್ನ ಬೇಕಾದ್ರೆ ನಿಮ್ಮ ರೆಗ್ಯುಲರ್ ಫುಡ್ ತಗೊಳ್ಳಿ, ಅನ್ನ ಸಾರು ಏನಿದೆ ಅದು ನೀವು ತಗೊಳ್ಳಿ. ಆ್ಯಂಡ್ ಈವ್ನಿಂಗ್ ಮಾತ್ರ ಸಂಜೆ ಬರೀ ಬೇಯಿಸಿದ ತರಕಾರಿ ಅಷ್ಟೇ ತಗೊಳ್ಳಿ ಅಂತ ಹೇಳ್ತೇನೆ. ಸೊ ಇದು ಮಾಡೋದ್ರಿಂದ ಒಂದೇ ಸಲ ಕಾಯಿಲೆ ಗುಣ ಆಗುತ್ತೆ ಅಂತಲ್ಲ, ಬಟ್ ನಾನು ಎಷ್ಟೋ ಪೇಷಂಟ್ಸಲ್ಲಿ ನೋಡಿದ್ದೇನೆ ಅವರ ಸಿಂಪ್ಟಮ್ಸ್ ಏನಿದೆ ಅದು ತುಂಬ ಕಡಿಮೆ ಆಗ್ತಾ ಬರ್ತದೆ. ಪ್ರಾಬ್ಲಮ್ಸ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಅದು ಇಚ್ಚಿಂಗ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಜಾಯಿಂಟ್ ಇಶ್ಯೂಸ್ ಇರ್ಬೋದು, ಅಲರ್ಜೀಸ್ ಇರ್ಬೋದು. ಸೊ ಇದರದೆಲ್ಲ ಮೇನ್ ಕಾರಣ ಏನು ಅಂದರೆ, ನಾನೀಗ ಅವ್ರದ್ದು ಡಯಟ್ ಪ್ಯಾಟರ್ನಲ್ಲಿ ಮಾಡಿರುವ ಚೇಂಜ್ ಏನಂದರೆ ಅವರದ್ದು ಗ್ಲೂಕೋಸ್ ಇಂಟೇಕನ್ನು ಕಡಿಮೆ ಮಾಡ್ತೀವಿ. ಅಂದರೆ ಕಾರ್ಬೋಹೈಡ್ರೇಟ್ ಇಂಟೇಕ್ ಕಡಿಮೆ ಆದಾಗ ನಮ್ಮ ರಕ್ತದಲ್ಲಿ ಇರುವಂಥ ಗ್ಲೂಕೋಸ್ ಅಂಶ ಕಡಿಮೆ ಆಗುತ್ತೆ. ಯಾವಾಗ ಹೈ ಗ್ಲೂಕೋಸ್ ಇರುವಂಥ ಆಹಾರಗಳು ನಾವು ತಗೊಳ್ತೀವಿ, ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳಿಲಿಕ್ಕೆ ಇರುವಂಥ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ನಮಗೆ ಗೊತ್ತು, ನಾವು ತಗೊಳ್ಳೋಂಥ ಎಷ್ಟೋ ಫುಡ್ಡಲ್ಲಿ ನಮಗೆ ಅಂದರೆ ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಅದು H. ಪೈಲೋರಿ ಇರ್ಬೋದು, ಸಣ್ಣ ಕರಳಲ್ಲಿರುವಂಥ ಕೆಟ್ಟ ಕೆಲವು ಬ್ಯಾಕ್ಟೀರಿಯಾಗಳು ಇರ್ಬೋದು. ನಾವು ಹೇಳ್ತೀವಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತೀವಿ. ಬಟ್ ಎಷ್ಟೋ ಜನರಲ್ಲಿ ಆ ಸಿಂಪ್ಟಮ್ಸ್ ಸಡನ್ಲಿ ಕಂಡು ಬರಬೇಕು ಅಂತಿಲ್ಲ. ಆ ಬ್ಯಾಕ್ಟೀರಿಯಾ ಹೊಟ್ಟೆ ಒಳಗೆ ಇರುತ್ತೆ, ಬಟ್ ಅದಕ್ಕೆ ಕರೆಕ್ಟಾಗಿರುವಂಥ ಒಂದು ವಾತಾವರಣ ಸಿಕ್ಕಿದಾಗ ಏನಾಗುತ್ತೆ, ದಟ್ ಆ ಕಾಲನೀಸ್ ಜಾಸ್ತಿ ಆಗುತ್ತೆ, ನಮಗೆ ಸಿಂಪ್ಟಮ್ಸ್ ಬರುತ್ತೆ. ಈಗ ತುಂಬ ಜಾಸ್ತಿ ಕಂಡು ಬರುವಂಥ ಒಂದು ಪ್ರಾಬ್ಲಮ್ IBS. ನಿಮಗೆ ಗೊತ್ತು, ಎಷ್ಟೋ ಜನರಿಗೆ ಆಹಾರ ತಗೊಂಡು ಇಮ್ಮಿಡಿಯೇಟ್ಲಿ ಟಾಯ್ಲೆಟಿಗೆ ಹೋಗಬೇಕು ಅಂತ ಅನಿಸುತ್ತೆ, ದಿವಸಕ್ಕೆ 3-4 ಸಲ ಟಾಯ್ಲೆಟಿಗೆ ಹೋಗ್ತಾರೆ, ಲೂಸ್ ಟೂಲ್ಸ್ ಹೋಗುತ್ತೆ. ಆ್ಯಂಡ್ ಕೆಲವರಿಗೆ ಮಲಬದ್ಧತೆ ಇರುತ್ತೆ, ಸ್ವಲ್ಪ ದಿವಸ ಮಲಬದ್ಧತೆ, ಸ್ವಲ್ಪ ದಿವಸ ಲೂಸ್ ಟೂಲ್ ಇರೋರು ಕೂಡ ಇದ್ದಾರೆ. ಸೊ ಇದಕ್ಕೆ ಜನರಲಿ ನಾವು ಏನೇ ಟೆಸ್ಟ್ ಮಾಡಿ ನೋಡಿದ್ರು ಕೂಡ ಎಲ್ಲ ನಾರ್ಮಲ್ ಆಗಿರುತ್ತೆ. ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ನಾರ್ಮಲ್ ಇರುತ್ತೆ, ಎಂಡೋಸ್ಕೋಪಿ ಮಾಡಿ, ಕೊಲೊನೋಸ್ಕೋಪಿ ಮಾಡಿ ಎಲ್ಲ ಮಾಡಿ ನೋಡಿದ್ರು ಏನು ಫೈಂಡಿಂಗ್ಸ್ ಇರಲ್ಲ. ಸೊ ಲಾಸ್ಟಿಗೆ ಡಾಕ್ಟರ್ ಏನು ಹೇಳ್ತಾರೆ, ನಿಮಗೆ IBS ಪ್ರಾಬ್ಲಮ್ ಇದೆ, ಅದು ಸ್ಟ್ರೆಸ್ಸಿಂದ ಬರೋದು ಅಂತ ಹೇಳ್ತಾರೆ. ಈ ಸ್ಟ್ರೆಸ್ಸು ಮತ್ತು ಹೊಟ್ಟೆಗೂ ಡೈರೆಕ್ಟ್ ಲಿಂಕ್ ಇದೆ. ಯಾರಿಗೆ ಟೆನ್ಷನ್ ಜಾಸ್ತಿ ಇದೆಯೋ ಅವರಿಗೆ ಅಸಿಡಿಟಿ ಮತ್ತು ಈ ಥರ ಹೊಟ್ಟೆ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆ್ಯಂಡ್ ಯಾರಿಗೆ ಹೊಟ್ಟೆ ಸಮಸ್ಯೆ ಇದೆಯೋ, ಯಾರಿಗೆ ಅಸಿಡಿಟಿ ಇದೆಯೋ, ಯಾರಿಗೆ ಸಣ್ಣ ಕರಳಲ್ಲಿ ಸಮಸ್ಯೆ ಇದೆಯೋ ಅವರಿಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಇಟ್ ಗೋಸ್ ಆನ್ ಲೈಕ್ ಎ ಸೈಕಲ್. ಹೊಟ್ಟೆ ಸಮಸ್ಯೆ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದರೆ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಸಕ್ರೀಷನ್ಸ್ ಜಾಸ್ತಿ ಆಗುತ್ತೆ, ನಮಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಇದೇ ಥರ ಸೈಕಲಲ್ಲಿ ಹೋಗ್ತಾ ಇರ್ತದೆ. ಅವರಿಗೆ ಇದರಿಂದ ಕಂಪ್ಲೀಟ್ಲಿ ಒಂದು ರಿಲೀಫ್ ಸಿಗೋದೇ ಇಲ್ಲ. ಸೊ ಅವರು ಏನು ಅರ್ಥ ಮಾಡಬೇಕು, ಓಕೆ ನಮ್ಮ ಸಣ್ಣ ಕರಳಲ್ಲಿ ಅಥವಾ ನಮ್ಮ ದೊಡ್ಡ ಕರಳಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುವುದರಿಂದ ಈ ಸಮಸ್ಯೆ ಬರ್ತಾ ಇದೆ. ಸೊ ಆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾವು ಕಡಿಮೆ ಮಾಡಬೇಕು, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಪ್ರಮೋಟ್ ಮಾಡಬೇಕು. ಸೊ ನಾನು ಈಗ ಹೇಳಿರುವಂಥ ಈ ಡಯಟ್ ಏನಿದೆ ಅದೆಷ್ಟೋ ಜನ ಫಾಲೋ ಮಾಡಿದಾಗ ಅವರಿಗೆ ಒಳ್ಳೆ ರಿಸಲ್ಟ್ ಕಂಡು ಬರ್ತಾ ಇದೆ. ಅದರೊಟ್ಟಿಗೆ ಒಳ್ಳೆ ಪ್ರೋಬಯೋಟಿಕ್ ಕೂಡ ಕೊಟ್ಟಾಗ ಅವರಿಗೆ ಹೆಲ್ತ್ ಬೇಗ ಚೆನ್ನಾಗಾಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇದೆ. ಇನ್ನು ಕೆಲವು ಪೇಷಂಟ್ಸಲ್ಲಿ ಅವರಿಗೆ ಅಂದರೆ ನ್ಯೂರೋಪತಿ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಅಂದರೆ ಮೇ ಬಿ ಲೈಕ್ ಸೆನ್ಸರಿ ನ್ಯೂರೋಪತಿ ಅಂತ ನಾವು ಏನು ಹೇಳ್ತೀವಿ, ಪಾದದಲ್ಲಿ ಉರಿ ಬರೋದು, ಜೋಮ್ ಹಿಡಿಯೋದು. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದಾಗ ಅವ್ರು ಏನು ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ, ಓಕೆ ನಂದು ವಿಟಮಿನ್ B12 ಲೆವೆಲ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ವಿಟಮಿನ್ B12 ಸಪ್ಲಿಮೆಂಟ್ಸ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ವಿಟಮಿನ್ B12 ಯಾಕೆ ಕಡಿಮೆ ಇದೆ, ಓಕೆ ನಮ್ಮ ಆಹಾರದಲ್ಲಿ ವಿಟಮಿನ್ B12 ಇಲ್ಲ ಅಂದರೆ ನಮಗೆ ಕಡಿಮೆ ಆಗ್ಬೋದು. ಬಟ್ ಎಷ್ಟೋ ಜನ ರೆಗ್ಯುಲರ್ಲಿ ನಾನ್ ವೆಜಿಟೇರಿಯನ್ ಫುಡ್ ತಗೊಂಡ್ರೂ ಕೂಡ ಅವರಿಗೆ B12 ಡೆಫಿಷಿಯನ್ಸೀಸ್ ತುಂಬ ಕಂಡು ಬರ್ತಾ ಇದೆ. ಸೊ
ಅದರ ಮೇನ್ ರೀಸನ್ ಏನು, ನಮ್ಮ ಹೊಟ್ಟೆ ಸರಿ ಇಲ್ಲ. ನಮ್ಮ ಹೊಟ್ಟೆಯಲ್ಲಿ ಮೇ ಬಿ ನಿಮಗೆ ಹೈಪೋ ಅಸಿಡಿಟಿ ಅಂತ ಕಂಡೀಷನ್ ಇರ್ಬೋದು. ಹೈಪೋ ಅಸಿಡಿಟಿ ಇದ್ರೆ ಏನಾಗುತ್ತೆ, ನಮ್ಮ ಈ ವಿಟಮಿನ್ B12 ಅಬ್ಸಾರ್ಬ್ ಆಗಬೇಕು ಅಂದರೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಒಂದು ಬೇಕಾಗುತ್ತೆ. ಅದರದ್ದು ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ. ಅದರ ಪ್ರೊಡಕ್ಷನ್ ಸರಿಯಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ, ನಾವು ತಗೊಂಡಿರೋ ಆಹಾರದಲ್ಲಿ ವಿಟಮಿನ್ B12 ಇದ್ರೂ ಕೂಡ ಅದು ಡೈಜೆಸ್ಟ್ ಆಗಿ ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ. ಸೊ ನೀವೇ ಈಗ ನೋಡಿ, ಎಷ್ಟೋ ಕಾಯಿಲೆಗಳು ನಾನೀಗ ಹೇಳಿರುವಂಥ ಅಲರ್ಜಿ ಇರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ ಇರೋರಲ್ಲಿ ಕೂಡ ಎಷ್ಟೋ ಜನರಲ್ಲಿ ನಾವು ಅಲರ್ಜಿ ಇರುವಾಗ ನಾವು ಚೆಕ್ ಮಾಡಿದಾಗ ಅವ್ರದ್ದು ಕೆಲವು ಆಂಟಿಬಾಡೀಸ್ ಜಾಸ್ತಿ ಇರುತ್ತೆ. ಸೊ ಈ ಆಂಟಿಬಾಡಿ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗ್ಲಿಕ್ಕಿರುವ ಕಾರಣ ಕೂಡ ಮೇನ್ಲಿ ಇರೋದು ಹೊಟ್ಟೆಯಲ್ಲೇ ಇರೋದು. ಸೊ ಅದರದ್ದು ಮೇನ್ ರೀಸನ್ ಏನು ಅಂದರೆ, ನಾವು ತಗೊಂಡ ಆಹಾರದಲ್ಲಿ ಇರುವಂಥ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಜೀರ್ಣಾಂಗ ವ್ಯೂಹ ಒಳಗೆ ಎಂಟರ್ ಆದಾಗ ಅಲ್ಲಿ ಅದು ಮಲ್ಟಿಪ್ಲೈ ಆಗಿ ಕಾಲನಿ ಆಗಿ ಅಲ್ಲಿ ಲೀಕಿ ಗಟ್ ಸಿಂಡ್ರಮ್ ಅಂತ ಒಂದು ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಲೀಕಿ ಗಟ್ ಅಂದ್ರೆ ಏನು, ನಮ್ಮ ಒಳಗಡೆ ಇರುವಂಥ ಜೀರ್ಣಾಂಗ ವ್ಯೂಹದಲ್ಲಿ ಸಣ್ಣ ಸಣ್ಣ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಈ ಗ್ಯಾಪ್ಸ್ ಕ್ರಿಯೇಟ್ ಆದರೆ ಏನಾಗುತ್ತೆ, ಅದರಿಂದ ಟಾಕ್ಸಿನ್ಸ್, ಈ ಬ್ಯಾಕ್ಟೀರಿಯಾಗಳು ಪ್ರೊಡ್ಯೂಸ್ ಮಾಡುವಂಥ ಟಾಕ್ಸಿನ್ಸ್ ಬ್ಲಡ್ಗೆ ಎಂಟರ್ ಆಗುತ್ತೆ. ಸೊ ಬ್ಲಡ್ಡಲ್ಲಿ ಎಂಟರ್ ಆದ ಕೂಡಲೇ ನಮ್ಮ ಬಾಡಿ ಏನು ಮಾಡುತ್ತೆ, ಅದರ ಅಗೇನ್ಸ್ಟ್ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಆಂಟಿಬಾಡೀಸ್ ಆರ್ ಡಿಫ್ರೆಂಟ್ ಟೈಪ್. ಸೊ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಓಕೆ ಆಂಟಿಬಾಡಿ ಜಾಸ್ತಿ ಇದೆ, ಅದಕ್ಕೆ ನಮಗೆ ಅಲರ್ಜಿ ಬಂದಿದೆ, IgE ಲೆವೆಲ್ಸ್ ಜಾಸ್ತಿ ಇದೆ. ಸೊ ಈ IgE ಲೆವೆಲ್ ಕಡಿಮೆ ಮಾಡಬೇಕು ಅಂದರೆ ಓಕೆ ಎಷ್ಟೋ ಮೆಡಿಸಿನ್ಸ್ ಇದೆ, ಆಂಟಿಹಿಸ್ಟಮಿನ್ ಮೆಡಿಸಿನ್ಸ್ ಇರ್ಬೋದು ಅಥವಾ ಆಯುರ್ವೇದದಲ್ಲಿ ಎಷ್ಟೋ ಮೆಡಿಸಿನ್ಸ್ ಇದೆ IgE ಲೆವೆಲ್ಸ್ ಕಡಿಮೆ ಮಾಡಲಿಕ್ಕೆ. ಬಟ್ IgE ಲೆವೆಲ್ ಕಡಿಮೆ ಆದರೂ ಕೂಡ ಈ ಲೀಕಿ ಗಟ್ ಏನಿದೆ ಅದು ಸರಿ ಮಾಡದೆ ನಮಗೆ ಈ ಕಾಯಿಲೆಯಿಂದ ಕಂಪ್ಲೀಟ್ಲಿ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ಕಾಯಿಲೆ ಬೇಕಾದ್ರೂ ನೋಡಿ, ನಮ್ಮ ಒಬೇಸಿಟಿಯಿಂದ ಹಿಡಿದು ಆಟೋ ಇಮ್ಯೂನ್ ಡಿಸೀಸಿಂದ ಹಿಡಿದು ಯಾವ ಕಾಯಿಲೆಗಳು ನೋಡಿದರೂ ಕೂಡ ನಮ್ಮ ಜೀರ್ಣಾಂಗ ವ್ಯೂಹದ ಹೆಲ್ತ್ ಚೆನ್ನಾಗಿ ಆಗದೆ ಆ ಕಾಯಿಲೆಯಿಂದ ಕಂಪ್ಲೀಟ್ಲಿ ನಮಗೆ ಹೊರಬರಲಿಕ್ಕೆ ಆಗಲ್ಲ. ಈಗ IBS ತುಂಬ ನಾವು ನೋಡ್ತೀವಿ, IBS ಪೇಷಂಟ್ಸ್ ಏನಿರ್ತಾರೆ ಅವ್ರದ್ದು ವೆಯ್ಟ್ ಗೇನ್ ಆಗಲ್ಲ, ತುಂಬ ಸಪೂರಕ್ಕಿರ್ತಾರೆ, ಏನು ತಿಂದರೂ ಮೋಷನ್ಲಿ ಪಾಸ್ ಆಗುತ್ತೆ, ಹಾಲು ತಗೊಳ್ಳಿಕ್ಕಾಗಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಆ್ಯಂಡ್ ಗ್ಲೂಟೆನ್ ಚಪಾತಿ ತಿನ್ನೋಕ್ಕಾಗಲ್ಲ, ಅದರದ್ದು ಇಂಟಾಲರೆನ್ಸ್ ಇರುತ್ತೆ. ಸೊ ಭಾಳಷ್ಟು ಫುಡ್ ಐಟಮ್ಸ್ ಕೂಡ ನಮಗೆ ತಗೊಳ್ಳೋಕ್ಕಾಗಲ್ಲ. ಸೊ ಈ ಥರ ಕಂಡೀಷನ್ ಇದ್ದಾಗ ಅದರದ್ದು ಮೇನ್ ರೀಸನ್ ತುಂಬ ಜನರಲ್ಲಿ ಏನಿರುತ್ತೆ ಅಂದರೆ, IBS ಅಲ್ಲಿ ನೀವೇ ನೋಡಿರ್ತೀರ, ಕೆಲವರಿಗೆ ಕಾನ್ಸ್ಟಿಪೇಷನ್ ಡಾಮಿನೆಂಟ್ ಆಗಿರುತ್ತೆ, ಕೆಲವರಿಗೆ ಲೂಸ್ ಮೋಷನ್ ಇರುತ್ತೆ, ಇನ್ನು ಕೆಲವರಿಗೆ ಆಲ್ಟರ್ನೇಟ್ ಆಗಿ ಬರ್ತಾ ಇರ್ತದೆ. ಸೊ ಇದರ ಮೇನ್ ರೀಸನ್ ಏನು ಅಂದರೆ ಸಿಬೋ ಅಂತ ಕಂಡೀಷನ್, ಅಂದರೆ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿದೆ. ಆ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದಾಗ ನಾನು ಹೇಳ್ದಂಗೆ ಅದು ಕೆಲವು ಟಾಕ್ಸಿನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಟಾಕ್ಸಿನ್ ವಿರುದ್ಧ ಬಾಡಿ ಫೈಟ್ ಮಾಡಿದಾಗ ಕೆಲವು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ಹೊಟ್ಟೆದು ಬವಲ್ ಮೂವ್ಮೆಂಟ್ಸ್ ಏನಿದೆ ಅದಕ್ಕೆ ತುಂಬ ಸ್ಲೋ ಆಗುತ್ತೆ. ತುಂಬ ಸ್ಲೋ ಆದಾಗ ಏನಾಗುತ್ತೆ, ನಾವು ತಗೊಂಡಿರೋ ಆಹಾರಗಳು ಬೇಗ ಡೈಜೆಸ್ಟ್ ಆಗಿ ಹೊರಗೆ ಹೋಗಲ್ಲ, ಮಲ ಆಗಿ ಹೊರಗೆ ಹೋಗಲ್ಲ. ನಾವು ತಿಂದಿರೋ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಲಿಕ್ಕೆ ಮತ್ತು ಮಲ ಫಾರ್ಮ್ ಆಗಲಿಕ್ಕೂ ಕೂಡ ಈ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಲೇಬೇಕು. ಸೊ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಡಾಮಿನೆಂಟ್ ಆದಾಗ ಏನಾಗುತ್ತೆ, ಈ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ ಮೇಲೆ ಅದು ಸರ್ವೈವ್ ಆಗಿ ಅದರದ ಕಾಲನೀಸ್ ತುಂಬ ಜಾಸ್ತಿ ಆಗಿ ನಮಗೆ ಇನ್ನೂ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಸೊ ಈ ಸಿಬೋ ಅಂತ ಕಂಡೀಷನ್ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ಸಿಬೋ ಮತ್ತು ಸಿಫೋ ಬಗ್ಗೆ. ಸಿಫೋ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಫಂಗಲ್ ಓವರ್ ಗ್ರೋತ್ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ, ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಡ್ಯಾಂಡ್ರಫ್ ಕಡಿಮೆ ಆಗಲ್ಲ. ಕೆಲವರಿಗೆ ರಿಂಗ್ ವರ್ಮ್ ಪ್ರಾಬ್ಲಮ್ ಬಂದಿರುತ್ತೆ, ಎಷ್ಟೇ ಟಾಪಿಕಲ್ ಅಪ್ಲಿಕೇಶನ್ಸ್ ಮಾಡಿದರೂ ಅದು ಕಡಿಮೆ ಆಗಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ, ಬೇರೆ ಬೇರೆ ಏರಿಯಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಬಂದಿರುತ್ತೆ, ಅದು ಕಡಿಮೆನೇ ಆಗೋದಿಲ್ಲ. ಅದರ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ, ನಮ್ಮ ಹೊಟ್ಟೆಯಲ್ಲಿ ಫಂಗೈ ಗ್ರೋತ್, ನಮ್ಮ ಕೆಟ್ಟ ಫಂಗಸ್ ಏನಿದೆ ಅದರದ್ದು ಗ್ರೋತ್ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ನಾವು ಕಡಿಮೆ ಮಾಡಬೇಕು. ಅದನ್ನು ಕಡಿಮೆ ಮಾಡಬೇಕು ಅಂದರೆ ಅದರದ್ದು ಮೇನ್ ಫುಡ್ ಅಂದರೆ ನಾವೇನು ಮಾಡಬೇಕು, ಗ್ಲೂಕೋಸ್ ಇರುವಂಥ ಆಹಾರ, ಅಂದರೆ ತುಂಬ ಶುಗರ್ ಇರುವಂಥ ಆಹಾರವನ್ನು ನಾವು ಕಡಿಮೆ ಮಾಡಲೇಬೇಕು. ಹೈಯೆಸ್ಟ್ ಫಸ್ಟ್ ನಿಮ್ಗೆ ಏನೇ ಕಾಯಿಲೆ ಇದ್ದರೂ ಕೂಡ ಅದನ್ನು ಫಸ್ಟ್ ಕಡಿಮೆ ಆಗಬೇಕು ಅಂತ ಇದ್ದರೆ ನಾವು ಮಾಡಬೇಕಾಗಿದ್ದು ಶುಗರ್ನ ಕಡಿಮೆ ಮಾಡಬೇಕು. ನಾನೊಂದು ವಿಡಿಯೋ ಮಾಡಿದ್ದೇನೆ 5 ವೈಟ್ ಪಾಯ್ಸನ್ಸ್ ಅಂತ ಹೇಳಿ. ಅದರಲ್ಲಿ ಫಸ್ಟ್ ಶುಗರ್, ಎರಡನೇದು ಉಪ್ಪು, ಮೂರನೇದು ಮೈದಾ, ನಾಲ್ಕನೇದು ವೈಟ್ ರೈಸ್ ಆ್ಯಂಡ್ ಐದನೇದು ಮಾರ್ಕೆಟೆಡ್ ಮಿಲ್ಕ್. ಸೊ ಈ ಪಾಯ್ಸನ್ಸ್ ನಾವು ದೂರ ಇಟ್ಟರೆ ಏನಾಗುತ್ತೆ, ಈ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾಲನೀಸ್ ಜಾಸ್ತಿ ಆಗಲ್ಲ. ಎಲ್ಲರ ಹೊಟ್ಟೆಯಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಬಟ್ ಅದು ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಅದಕ್ಕೆ ಬದುಕಲಿಕ್ಕಿರುವಂಥ ಕರೆಕ್ಟ್ ಆಗಿರುವಂಥ ಅಟ್ಮಾಸ್ಫಿಯರ್ ಸಿಗುತ್ತೆ. ಸೊ ಒಳ್ಳೆ ಆಹಾರ ಕ್ರಮ ಫಾಲೋ ಮಾಡ್ತಾ ಇರೋರಿಗೆ ಈಗ ಒಂದು ಫುಡ್ ಪಾಯ್ಸನ್ ಆದರೂ ಕೂಡ ಅದು ಬೇಗ ಕಡಿಮೆ ಆಗುತ್ತೆ. ಬಿಕಾಸ್ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೂ ಮಲ್ಟಿಪ್ಲೈ ಆಗಲಿಕ್ಕೆ ಬೇಕಾಗಿರುವಂಥ ವಾತಾವರಣ ಅಲ್ಲಿಲ್ಲ. ಬಟ್ ನಾವು ತುಂಬ ಧಾನ್ಯಗಳಿರುವಂಥ ಆಹಾರ ತಗೊಳ್ಳೋರು, ತುಂಬ ಸಾಫ್ಟ್ ಡ್ರಿಂಕ್ಸ್ ತಗೊಳ್ಳೋರು, ತುಂಬ ಶುಗರ್ ಇರುವಂಥ ಐಟಮ್ಸ್ ತಗೊಳ್ಳೋರು, ತುಂಬ ಜಂಕ್ ಫುಡ್ ತಗೊಳ್ಳೋರು ಇದ್ದರೆ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಸ್ ಬೇಗ ಮಲ್ಟಿಪ್ಲೈ ಆಗುತ್ತೆ ಆ್ಯಂಡ್ ನಮಗೆ ಕಾಯಿಲೆಗಳು ಬರುತ್ತೆ. ಈಗ ಈ IgE ಲೆವೆಲ್ ಜಾಸ್ತಿ ಇದ್ದರೆ ಅದಕ್ಕೆಲ್ಲ ನ್ಯಾಚುರಲಿ ಇರುವಂಥ ಎಷ್ಟೋ ಮೆಥಡ್ಸ್ ಇದೆ. ಅದು ನಮ್ಮ ಕರ್ಕ್ಯೂಮಿನ್ ಅಂದರೆ ಅರಿಶಿಣ ಇರ್ಬೋದು, ತುಂಬ ಒಳ್ಳೆಯದು. ಅರಿಶಿಣ ರೆಗ್ಯುಲರ್ಲಿ ತಗೊಂಡ್ರೆ ಏನಾಗುತ್ತೆ, ಈ IgE ಲೆವೆಲ್ಸ್ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ ವೈಟಮಿನ್ D ಈಸ್ ಒನ್ ಆಫ್ ದ ಬೆಸ್ಟ್. ನೀಮ್ ತಗೋಬೋದು, ಅಂದರೆ ನಾವೇನು ಕಹಿಬೇವು ಅಂತ ಹೇಳ್ತೀವಿ, ಅದು ತಗೊಂಡ್ರೆ ಈ IgE ಲೆವೆಲ್ಸ್ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಮಂಜಿಷ್ಟ ಅಂತ ಇದೆ. ಸೊ ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ತುಂಬ ಇದೆ ನಮ್ಮ ಈ ಅಲರ್ಜಿ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡಲಿಕ್ಕೆ, ನಮ್ಮ ಹೊಟ್ಟೆಯನ್ನು ಸರಿ ಮಾಡಲಿಕ್ಕೆ. ಸೊ ನಾವು ಏನು ಮಾಡಬೇಕು ಅಂದರೆ, ಈಗ ಏನೋ ಒಂದು ಪ್ರಾಬ್ಲಮ್ ಇದೆ ನಮಗೆ, ಮೇ ಬಿ ನಾನೀಗ ಹೇಳಿರುವಂಥ ಲಿಸ್ಟ್ ಆಫ್ ಪ್ರಾಬ್ಲಮ್ಸಲ್ಲಿ ಯಾವುದಾದ್ರೂ ಇದ್ದರೆ, ಈವನ್ ರುಮಟಾಯ್ಡ್ ಆರ್ಥರೈಟಿಸ್ ಇದ್ದರೂ ಕೂಡ ಈ ಥರ ಪ್ರಾಬ್ಲಮ್ಸ್, ಈ ಥರ ಅಂದರೆ ಕೆಟ್ಟ
ಕೆಟ್ಟ ಬ್ಯಾಕ್ಟೀರಿಯಾಗಳಿಂದಾನೇ ಆ ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗಿರ್ಬೋದು. ಈಗ ರೀಸೆಂಟ್ಲಿ ನನಗೊಂದು ಪೇಷಂಟ್ ಇದ್ದರು, ಅವರಿಗೆ ರಿಪೀಟೆಡ್ ಆಗಿ ಲೈಕ್ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಬರ್ತಾ ಇತ್ತು. ಸೊ ಅವರದ್ದು ಚೆಕ್ ಮಾಡಿ ನೋಡುವಾಗ ಅವರದ್ದು ಮೋಷನಲ್ಲಿ ಅಂದರೆ ಅವರ ದೊಡ್ಡ ಕರಳಲ್ಲಿ ಏನಿದೆ ಕೆಲವು ಕೆಟ್ಟ ಬ್ಯಾಕ್ಟೀರಿಯಾಗಳ ಪ್ರೆಸೆನ್ಸ್ ಜಾಸ್ತಿ ಇದೆ. ಅದು ಕಡಿಮೆ ಆದ ಕೂಡಲೇ ಏನಾಯಿತು, ಅವರಿಗೆ ಈ UTI ಪ್ರಾಬ್ಲಮ್ ಬರೋದು ಕೂಡ ಕಂಪ್ಲೀಟ್ಲಿ ಕಡಿಮೆ ಆಯಿತು. ಸೊ ನಮ್ಮ ಹೊಟ್ಟೆ ಸರಿಯಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹೊಟ್ಟೆ ಸರಿಯಾಗಿರಬೇಕು ಅಂದರೆ ಫಸ್ಟ್ ನಾವು ಮಾಡಬೇಕಾಗಿದೆ ಏನಂದರೆ, ನಾನೀಗ ಹೇಳಿರೋಂಥ 5 ವೈಟ್ ಪಾಯ್ಸನ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು, ಯಾವುದೇ ಕಾಯಿಲೆ ಇರಲಿ. ಬಟ್ ನಮ್ಮ ಯೂಶುವಲ್ ಹ್ಯಾಬಿಟ್ ಏನು ಅಂದರೆ, ನಾವು ಏನೇ ಕಾಯಿಲೆ ಇದ್ದರೂ ಅದಕ್ಕೆ ಮೆಡಿಸಿನ್ಸ್ ತಗೊಂಡು ಎಲ್ಲದರನ್ನ ತಿಂತಾ ಹೋಗ್ತೀವಿ. ನಮ್ಮ ಕಾಯಿಲೆ ಯಾವತ್ತೂ ಕಂಪ್ಲೀಟಾಗಿ ಕಡಿಮೆ ಆಗಲ್ಲ. ಸೊ ನಾವು ಏನು ಮಾಡಬೇಕು, ಆ ಕಾರ್ಬೋಹೈಡ್ರೇಟನ್ನು ಕಂಪ್ಲೀಟ್ಲಿ ನಾವು ಕಡಿಮೆ ಮಾಡಬೇಕು. ನಿಮ್ಮ ಆಹಾರದಲ್ಲಿ ಕೆಲವು ಕಂಡೀಷನಲ್ಲಿ ಫ್ರೂಟ್ಸು ತಿನ್ನೋಕ್ಕಾಗಲ್ಲ. ಈಗ ನಮ್ಮ ಸಣ್ಣ ಕರಳಲ್ಲಿ ಈಗ ಜಾಸ್ತಿ ಲೈಕ್ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದರೆ ಫ್ರೂಟ್ಸಲ್ಲಿ ಕೂಡ ನಮಗೇನಾಗುತ್ತೆ, ಶುಗರ್ನ ಅಂಶ ಇದೆ, ಅದು ಕೂಡ ಕಡಿಮೆ ಮಾಡಬೇಕಾಗುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಮೇ ಬಿ ವೆಜಿಟೇಬಲ್ ತುಂಬ ಹೆಲ್ಪ್ಫುಲ್ ಆಗ್ಬೋದು. ನಿಮ್ಮ ಧಾನ್ಯಗಳ ಕನ್ಸಂಪ್ಷನ್ ಏನಿದೆ ಅದು ಆದಷ್ಟು ನಾವು ಕಡಿಮೆ ಮಾಡಬೇಕು. ಸೊ ನಾವು ಅರ್ಥ ಮಾಡಬೇಕು ಅಂದರೆ, ಒಂದೊಂದು ಕಾಯಿಲೆಯಲ್ಲಿ ಪ್ರೋಟೀನ್ ಇರುವ ಆಹಾರ ತಗೊಂಡ್ರೆ ನಮ್ಮ ಕಾಯಿಲೆ ಜಾಸ್ತಿ ಆಗಿಬಿಡುತ್ತೆ. ಎಸ್ಪೆಷಲಿ ಈ ಥರ ಈ ಆಟೋ ಇಮ್ಯೂನ್ ಡಿಸೀಸಸಲ್ಲಿ ಹೈ ಪ್ರೋಟೀನ್ ಫುಡ್ ತಗೊಂಡಾಗ ಅಥವಾ IBS ಇರೋರು ಹೈ ಪ್ರೋಟೀನ್ ಫುಡ್ ತಗೊಂಡಾಗ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಕೆಲವು ಕಾಯಿಲೆಗಳಲ್ಲಿ ನಾರಿನಾಂಶ ಇರುವಂಥ ಆಹಾರಗಳನ್ನು ಕಮ್ಮಿ ಮಾಡಬೇಕಾಗತ್ತೆ. ಸೊ ಈ ಥರ ಇರುವಂಥ ಫ್ಯಾಕ್ಟ್ಸನ್ನು ನಾವು ಅರ್ಥ ಮಾಡಿ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ಕೊಟ್ಟರೆ ಮಾತ್ರ ಈ ಕಾಯಿಲೆಗಳಿಂದ ಕಂಪ್ಲೀಟ್ಲಿ ಗುಣಪಡಲಿಕ್ಕೆ ಸಾಧ್ಯ. ಸೊ ನಾನು ಹೇಳಿದಂಗೆ ಫ್ರೂಟ್ಸನ್ನು ನಿಮ್ಮ ಆಹಾರದಲ್ಲಿ ಬೇಕಾದ್ರೆ ನೀವು ಇನ್ಕ್ಲೂಡ್ ಮಾಡ್ಬೋದು ಒಂದು ಹೊತ್ತು. ನಿಮ್ಮ ಧಾನ್ಯಗಳ ಕನ್ಸಂಪ್ಷನ್ನ ತುಂಬ ಕಡಿಮೆ ಮಾಡಿ ಮ್ಯಾಕ್ಸಿಮಮ್ ವೆಜಿಟೇಬಲ್ಸನ್ನು ತಗೊಳ್ಳಿ. ವೆಜಿಟೇಬಲ್ಸ್ ನೀವು ಎಷ್ಟು ಜಾಸ್ತಿ ತಗೊಳ್ತೀರೋ ಅದು ಒಳ್ಳೆಯದು. ಅದೇ ಥರ ಒಳ್ಳೆ ಫ್ಯಾಟ್ ಇರುವಂಥ, ಅದು ತೆಂಗಿನ ಹಾಲು ಇರ್ಬೋದು, ತುಪ್ಪ ಇರ್ಬೋದು, ಸೊ ಈ ಥರ ಒಳ್ಳೆ ಆಯಿಲ್ಸ್, ಕೋಕೋನಟ್ ಆಯಿಲ್ ಇರ್ಬೋದು, ಸೊ ಈ ಥರ ಒಳ್ಳೆ ಆಯಿಲ್ಸ್ ತಗೊಳ್ಳೋದು ಕೂಡ ನಮ್ಮ ಆರೋಗ್ಯ ಹೆಚ್ಚು ಇಂಪ್ರೂವ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಮಗೀಗ ಅನಿಸ್ತಾ ಇದೆ, ಓಕೆ ನಮ್ಮ ಡೈಜೆಷನ್ ಸರಿಯಾಗಿಲ್ಲ, ನಮ್ಮ ಮೋಷನ್ ಪ್ರಾಬ್ಲಮ್ ಜಾಸ್ತಿ ಅನಿಸ್ತಾ ಇದ್ದರೆ ನೀವೇನು ಮಾಡಿ, ಸಿಂಪಲ್ ಆಗಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಒಂದು ದಿವಸ ಒಂದು ಪೀಸ್ ಶುಂಠಿದು ರಸ 1 ಸ್ಪೂನ್ ತಗೊಂಡು ನೋಡಿ. ಈಗ ಸಿವಿಯರ್ ಆಸಿಡಿಟಿ ಇರೋರಾದರೆ ಅವರಿಗೆ ಮೇ ಬಿ ಅದು ಸ್ವಲ್ಪ ಇರಿಟೇಟ್ ಆಗ್ಬೋದು. ಬಟ್ ಆಸಿಡಿಟಿ ಇಲ್ಲ, ನಮಗೆ ಕೆಳಗಡೆ ಏನೋ ತಿಂದು ಸ್ವಲ್ಪ ಹೊತ್ತಲ್ಲಿ ತುಂಬ ಗ್ಯಾಸ್ ತುಂಬ್ತಾ ಇದೆ ಹೊಟ್ಟೆಯಲ್ಲಿ, ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಜಿಂಜರ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಅದು ನಮ್ಮ ಈ ಬವಲ್ ಮೂವ್ಮೆಂಟ್ಸನ್ನು ಸ್ಪೀಡಪ್ ಮಾಡಿ ನಮ್ಮ ಫುಡ್ ಸ್ಟಾಕ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಬೆಳ್ಳುಳ್ಳಿ ಈಸ್ ಒನ್ ಆಫ್ ದ ಬೆಸ್ಟ್. ನಮ್ಮ 1-2 ಎಸ್ಲು ಬೆಳ್ಳುಳ್ಳಿಯನ್ನು ಬಾಯಲ್ಲಿ ಹಾಕಿ ಚ್ಯೂ ಮಾಡಿ ತಗೊಳ್ಳೋದು ಕೂಡ ಅದರಲ್ಲಿರುವಂಥ ಆಲಿಸಿನ್ ಅಂತ ಕಂಟೆಂಟ್ ಇದೆ. ದಟ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್. ನಮ್ಮ ಗ್ಯಾಸ್ಟ್ರಿಕ್ ಮೋಟಿಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಗಟ್ ಮೋಟಿಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ನ್ಯಾಚುರಲ್ ಆಗಿರುವಂಥ ಐಟಮ್ಸನ್ನು, ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಬೇಕಾದ್ರೆ ನೀವು ತಗೋಬೋದು. ಮೆಗ್ನೀಷಿಯಂ ಸಿಟ್ರೇಟ್ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ಈ ಥರ ನ್ಯಾಚುರಲಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಓಕೆ, ನನಗೆ ಈ ಪ್ರಾಬ್ಲಮ್ ಇದೆ, IBS ಇದೆ, ನಾನು ರೆಗ್ಯುಲರ್ಲಿ ಅದಕ್ಕೆ ಮೆಡಿಸಿನ್ ತಗೊಳ್ತಾ ಇದ್ದೇನೆ, ಕಡಿಮೆ ಆಗ್ತಾ ಇಲ್ಲ, ಲೆಟ್ ಮಿ ಟ್ರೈ ವಿತ್ ಜಿಂಜರ್, ಲೆಟ್ ಮಿ ಟ್ರೈ ವಿತ್ ಗಾರ್ಲಿಕ್, ಲೆಟ್ ಮಿ ಟ್ರೈ ವಿತ್ ಮೆಗ್ನೀಷಿಯಂ ಸಪ್ಲಿಮೆಂಟ್. ಸೊ ಅದು ನೀವು ತಗೊಂಡು ನೋಡಿ, ನಿಮಗೆ ಸಿಂಪ್ಟಮ್ಯಾಟಿಕ್ಲಿ ರಿಲೀಫ್ ಇದೆ ಅಂದರೆ ಅದರ ಅರ್ಥ ಏನು, ನಿಮ್ಮ ಹೊಟ್ಟೆಯಲ್ಲಿ ಆ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಇದೆ. ಇದರೊಟ್ಟಿಗೆ ಒಳ್ಳೆ ಪ್ರೊಬಯೋಟಿಕ್, ಮೇ ಬಿ ನಮ್ಮ ಮೊಸರು ಇರ್ಬೋದು, ತಂಗ್ಳೆಣ್ಣೆ ಇರ್ಬೋದು, ಇಲ್ಲ ಎಷ್ಟೋ ಪ್ರೊಬಯೋಟಿಕ್ ಸಪ್ಲಿಮೆಂಟ್ಸ್ ಸಿಗುತ್ತೆ. ಇದೆಲ್ಲ ತಗೊಳ್ಳೋದು ತಪ್ಪೇನಲ್ಲ. ಅಂದರೆ ತುಂಬ ಜನ ಅದು ಹೇಳ್ತಾರೆ, ಅಂದರೆ ಸಪ್ಲಿಮೆಂಟ್ಸ್ ತಗೊಂಡ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ. ಆ ಥರ ಅಲ್ಲ ಅದು. ಬಟ್ ಕರೆಕ್ಟಾಗಿ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೆ ತಗೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಥರ ನಾವು ಗಟ್ ಹೆಲ್ತನ್ನು ನಾವು ಇಂಪ್ರೂವ್ ಮಾಡಬೇಕು. ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ನಾರಿನಾಂಶ ಇರುವಂಥ ಆಹಾರಗಳು ತಗೋಬೇಕು, ಗ್ಲೂಕೋಸ್ ನಮ್ಮ ಕನ್ಸಂಪ್ಷನ್ ಏನಿದೆ ಅದು ಕಡಿಮೆ ಮಾಡಬೇಕು, ಸಾಫ್ಟ್ ಡ್ರಿಂಕ್ಸ್ ತಗೊಳ್ಳೋದನ್ನು ನಾವು ಕಡಿಮೆ ಮಾಡಬೇಕು, ಅಡಿಕ್ಷನ್ಸ್ನ ಆದಷ್ಟು ದೂರ ಇರಬೇಕು. ಸೊ ಈ ಸ್ಟೆಪ್ಸ್ಗಳನ್ನು ಯಾವುದೇ ಕಾಯಿಲೆ ಇರೋರಾದರೂ ಕೂಡ ಇದನ್ನು ಫಾಲೋ ಮಾಡಲೇಬೇಕು. ಅದು ಬಿಟ್ಟು ನಾವು ಬರೀ ಮಾತ್ರೆಗಳು ತಗೊಂಡು ಎಲ್ಲ ಫುಡ್ಡು ತಿಂತಾ ಹೋದರೆ ಏನಾಗುತ್ತೆ, ನಮ್ಮ ಹೊಟ್ಟೆ ಇನ್ನೂ ಹಾಳಾಗುತ್ತೆ. ಯಾವುದೇ ಆ್ಯಂಟಿಬಯೋಟಿಕ್ ಆಗಲಿ, ಯಾವುದೇ ಮೆಡಿಸಿನ್ಸು ಕೂಡ ನಮಗೆ ಎಫೆಕ್ಟಿವ್ ಆಗದೇ ಇರುವಂಥ ಒಂದು ಸಿಚುವೇಶನ್ ಬರ್ಬೋದು ಅಂತ ಹೇಳ್ತಾ, ಎಲ್ಲರೂ ನಿಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.